ಸೊ ಮೇನ್ಲಿ ಇವತ್ತಿನ ಸೆಷನ್ ನಾನು ಆದಷ್ಟು ಅಂದ್ರೆ ಬೇರೆ ಬೇರೆ ತರದ್ದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಲೈಕ್ ಸಿಂಪಲ್ ಆನಿಮಲ್ ಒಂದೆರಡು ಆನಿಮಲ್ಸ್, ಬರ್ಡ್ಸ್, ಬಟರ್ಫ್ಲೈಸ್ ಅಥವಾ ಬೇರೆ ಬೇರೆ ತರದ್ದು ತೋರಿಸ್ತೀನಿ. ಏನಂದ್ರೆ ನಿಮಗೆ ಅದು ಫೋಲ್ಡ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಲೈಕ್ ಫೀಲ್ ಲೈಕ್ ಯು ವಾಂಟ್ ಟು ಫೋಲ್ಡ್ ಮೋರ್ ಅಂಡ್ ಟ್ರೈ ಮೋರ್ ವಿತ್ ಪೇಪರ್. ಬಟರ್ಫ್ಲೈ ಇದನ್ನ ಯಾವ ತರ ಫೋಲ್ಡ್ ಮಾಡಿದೀರಾ ಮೊದಲು? ಇಲ್ಲ ಅಲ್ವಾ? ಸೊ ವಿಲ್ ಫೋಲ್ಡ್ ದಿಸ್ ಸಿಂಪಲ್ ಬಟರ್ಫ್ಲೈ. ಸೊ ಅಗೇನ್ ಇವಾಗ ಏನಂದ್ರೆ ನೆಕ್ಸ್ಟ್ ಅಗೇನ್ ದರ್ ಇಸ್ ಎ ಕನೆಕ್ಷನ್ ಬಿಟ್ವೀನ್ ದೀಸ್ ಟು. ಈ ಫ್ಲವರ್ ಹೇಗ್ ಮಾಡಿದ್ವಲ್ಲ ಬೇಸ್, ಟ್ರಯಾಂಗಲ್ ಎರಡು ಫ್ಲಾಪ್ ತರ ಬಂದಿರೋ ಬೇಸ್ ಇತ್ತಲ್ಲ, ಅದು ಅಲ್ಲಿ ತನಕ ಸೇಮ್ ಸ್ಟೆಪ್ಸ್ ಇದೆ ಇದ್ರಲ್ಲಿ. ಸೊ ಐ ಟೇಕ್ ಅನದರ್ ಪೇಪರ್. ವಿಲ್ ಸ್ಟಾರ್ಟ್ ವಿತ್ ಸ್ಕ್ವೇರ್ ಪೇಪರ್, a diagonal fold, another diagonal fold, ಆಮೇಲೆ ಟರ್ನ್ ದ ಪೇಪರ್ ಟು ಹಾಫ್ ಫೋಲ್ಡ್ಸ್. ಎಲ್ಲರೂ ಅವ್ರವ್ರ ಸ್ಪೀಡ್ ಅಲ್ಲಿ ಆರಾಮಾಗಿ ಮಾಡ್ಕೊಳ್ಳಿ. ಒಂದ್ ನಿಮಿಷ. Okay, so diagonal folds, then turn it, half folds, open, another half fold, and you should have something like this. Turn the paper. As I said, diagonal alli valley folds ide and plus shape al mountain folds ide. Then you bring these two layers like this, and fold it flat. Okay, ellardu ee steps ಇಲ್ಲಿ ತನಕ ಬಂದಿದ್ದೀರಾ? Or does anybody need help to get this? So ಹೀಗಿತ್ತು. Then I brought these center points in the center ಅಂದ್ರೆ this point is center of this side and this point is center of this side. ಈ center ಗೆ ಇಲ್ಲಿ ಮ್ಯಾಚ್ ಮಾಡ್ತಾ ಇದೀವಿ like this slowly. ಅದಾದ್ಮೇಲೆ then you bring this part down flat along the existing folds. Okay, once this is done, ಇವಾಗ ಅಗೇನ್ ಮಜಾ ಏನಂದ್ರೆ ಎಲ್ಲ ನಾನು ಇಷ್ಟೊತ್ತು ಏನೇನ್ ತೋರಿಸಿನೋ ಎಲ್ಲ ಅದ್ರದ್ದೇ ಕಾಂಬಿನೇಷನ್ಸ್ ಎಲ್ಲ ಇರೋದು. ಸೊ ಇವಾಗ ಕ್ಯಾಟ್ ಹೆಡ್ ನಾವು ಈ ಫೋಲ್ಡ್ ಏನ್ ಮಾಡಿದ್ವಲ್ಲ, ದಿಸ್ ಫಸ್ಟ್ ಫೋಲ್ಡ್, ಹಾಗೆ ಟಾಪ್ ಲೇಯರ್ ಅಲ್ಲಿ ಯು ಮೇಕ್ ದ ಸೇಮ್ ನಂಬರ್ ಆಫ್ ಸೇಮ್ ಫೋಲ್ಡ್. ಸೊ ಬ್ರಿಂಗ್ ದಿಸ್ ಒನ್ ಫ್ಲಾಪ್ ಕಾರ್ನರ್ ಟು ದಿಸ್ and this. So you should have something like this. Okay, I'll show again. Started with square, diagonal folds plus fold, then bring these two center points together, fold it, and you should have two flaps on either sides. So ಮೇಲ್ಗಡೆ ಫ್ಲಾಪ್ ಇಂದ ಹೀಗೆ ಒಂದು ಫೋಲ್ಡ್ ಎಕ್ಸಾಕ್ಟ್ ಆಗಿ ಕಾರ್ನರ್ ಗೆ, ಸ್ವಲ್ಪ ಸೈಡಿಗೆ ಹೋದ್ರು ನೋ ಪ್ರಾಬ್ಲಮ್, ಈ ತರ ದಟ್ ಇಸ್ ಫೈನ್. ಬಟ್ ಏನು ಅಂದ್ರೆ ನಿಮ್ಮ ಕ್ವಾಲಿಟಿ ಆಫ್ ಫೋಲ್ಡ್ಸ್ ಏನಿದೆಯಲ್ಲ ಇಲ್ಲಿ ಮತ್ತೆ ಮ್ಯಾಚಿಂಗ್ ಮೀನ್ಸ್ ನಿಮಗೆ ಅದು ಗೊತ್ತಿರ್ಬೇಕು ದಟ್ ದಿಸ್ ಇಸ್ ಫೈನ್ ಅಂಡ್ ದಿಸ್ ಇಸ್ ವೆರಿ ಗುಡ್ ಫೋಲ್ಡ್ ಅಂತ. ಯು ಶುಡ್ ಬಿ ಏಬಲ್ ಟು ಗೇಜ್ ಯುವರ್ ಸೆಲ್ಫ್. ದ ಮೋರ್ ನೀಟರ್ ಯು ಡೂ ಇಟ್, ದ ಬೆಟರ್ ರಿಸಲ್ಟ್ ಯು ಗೆಟ್. ಓಕೆ, ಈ ಫೋಲ್ಡ್ ಆಯ್ತಲ್ವಾ? ದೆನ್ ಟರ್ನ್ ದ ಪೇಪರ್ ಲೈಕ್ ದಿಸ್. ನಾವು ಸ್ವಲ್ಪ ಎಲ್ಲರೂ ನೋಡಿ ಫೋಲ್ಡ್ ಮಾಡೋ ಮೊದಲು ಏನ್ ಮಾಡ್ತಾ ಇದೀನಿ ಅಂತ. ಸೊ ಇಲ್ಲಿ ಯು ಹ್ಯಾವ್ ಒನ್ ಲಾಕ್ಡ್ ಫೋಲ್ಡ್, ರೈಟ್? ಇಲ್ಲಿ ಲಾಕ್ ಆಗಿದೆ ಕ್ಲೋಸ್ ಸೈಡ್ ಅಂಡ್ ಟೂ ಫ್ರೀ ಫ್ಲಾಪ್ಸ್. ಈ ಫ್ಲಾಪ್ ಅನ್ನ ಬಿಟ್ಟು ಐ ಆಮ್ ಜಸ್ಟ್ ಫೋಲ್ಡಿಂಗ್ ದಿಸ್ ಪಾರ್ಟ್ ಅಬೋವ್. ಸೊ ಇಲ್ಲೊಂದು ಸೆಂಟರ್ ಪಾಯಿಂಟ್ ಇದೆಯಲ್ಲ, ಸೊ
ಇದರಿಂದ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಬೇಕು. ಓಕೆ, ಸೊ ಹೀಗೆ ಮುಂದೆ ಹೋಗ್ಬೇಕಾದ್ರೆ ಏನಾಗುತ್ತೆ, ದಿಸ್ ಇದೀಗ ಎದ್ದು ಬರುತ್ತೆ ಕೆಳಗಿನ ಫ್ಲಾಪ್. ನಾನು ನಿಮಗೆ ತೋರಿಸ್ತೀನಿ, ಒಂದ್ಸತಿ ತೋರಿಸ್ತೀನಿ, ಇವಾಗ ಜಸ್ಟ್ ನೋಡ್ಕೊಳ್ಳಿ ಒಂದ್ಸತಿ. ನಾನು ಮಾಡ್ತಾ ಇದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಸೊ ವೆನ್ ಐ ಡೂ ದಿಸ್, ಹೀಗೆ ಎಕ್ಸಾಕ್ಟ್ ಫೋಲ್ಡ್ ಮಾಡಿದ್ರೆ ಇದು ಫ್ಲಾಟ್ ಆಗಿರುತ್ತೆ. ನಾನು ಇನ್ನೂ ಸ್ವಲ್ಪ ಮುಂದೆ ತಗೊಂಡು ಹೋದ ತಕ್ಷಣ ಈ ಪೇಪರ್ ಅನ್ನ ಇದಿಲ್ಲಿ ಏಳಕ್ ಶುರು ಆಗುತ್ತೆ ಈ ಫ್ಲಾಪ್. ಸೊ ಅವಾಗ ನೀವು ಕೈಯಲ್ಲೇ ಒಂದ್ ಸ್ವಲ್ಪ ಹೀಗೆ ಶೇಪ್ ಕೊಟ್ಕೊಂಡು, ಓಕೆ, ಅಂಡ್ ದೆನ್ ಮೇಕ್ ಎ ಫೋಲ್ಡ್ ಹಿಯರ್. ಐ ವಿಲ್ ಶೋ ಇಟ್ ಅಗೇನ್. So we had this part and we made 2 folds. Okay, turn the paper like this. Now fold along with me. I'm taking just one top layer, fold it up like ಈ ಹಾಫ್ ಇಲ್ಲಿ ಮೇಲ್ಗಡೆ ಸೆಂಟರ್ ಪಾಯಿಂಟ್ ಏನಿದಿಲ್ಲ ಅದರಿಂದ ಇನ್ನೊಂದು ಸ್ವಲ್ಪ ಮುಂದೆ ಫೋಲ್ಡ್ ಮಾಡಿ ಲೈಕ್ ದಿಸ್. ಈಗ ಸೈಡ್ ಇಂದ ಈ ತರ ನೋಡಿ, ಇದು ಎದ್ದು ಬಂದಿದೆ ಇದು ದಿಸ್ ಫ್ಲಾಪ್. ಸೊ ಇಲ್ಲಿ ನೋಡಿ, ನಾನು ಸ್ವಲ್ಪ ಹೀಗೆ ಜಸ್ಟ್ ಪಿಂಚ್ ಮಾಡ್ಕೊಂಡು ಒಳಗಡೆ ಪ್ರೆಸ್ ಮಾಡ್ಕೊಂಡು ಐ ಆಮ್ ಜಸ್ಟ್ ಗಿವಿಂಗ್ ಎ ಶೇಪ್. ಸೊ ಇವಾಗ ಏನಾಗಿದೆ, ದಿಸ್ ಪಾರ್ಟ್ ಇದು ಎದ್ದು ಬಂದಿದೆ, ಇದು ಇಲ್ಲಿ ಫ್ಲಾಟ್ ಆಗ್ತಾ ಇದೆ. ಸೇಮ್ ಥಿಂಗ್ ಆನ್ ದಿಸ್ ಸೈಡ್. ಕೈಯಲ್ಲಿ ಒಂದ್ ಸ್ವಲ್ಪ ಹೀಗೆ ಶೇಪ್ ಕೊಡ್ತಾ ಇದೀನಿ ವೈಲ್ ಐ ಆಮ್ ಹೋಲ್ಡಿಂಗ್ ದ ಹೋಲ್ ಸೆಟ್ ಟುಗೆದರ್ ಲೈಕ್ ದಿಸ್. Once that is done, make a fold here and in the sides. Okay, elladu idaita, or should I repeat? Okay, very good. elladu ಚೆನ್ನಾಗಿ ಬರ್ತಾ ಇದೆ, ನೈಸ್. ಇದಾದ್ಮೇಲೆ okay, I'll wait. Okay, I'll just show it again. So ಹೀಗಿತ್ತು, ಈ ಎರಡು ಫ್ಲಾಪ್ ಇದೆಯಲ್ಲಿ ಒಂದೊಂದು ಫ್ಲಾಪ್ ತಗೊಂಡು ಹೀಗೆ ಮೇಲ್ಗಡೆ ಕಾರ್ನರ್ ಫೋಲ್ಡ್ ಮಾಡಿದೀವಿ ಲೈಕ್ ದಿಸ್. ಶಾರ್ಪ್ ಫೋಲ್ಡ್, another and sharp fold, then turn the whole paper. ಸೊ ಇವಾಗ ಇಲ್ಲಿ ಒಂದು ಲೇಯರ್ ಇದೆ, ಎರಡು ಲೇಯರ್ ಇದೆ. ನಾನು ಒಂದು ಲೇಯರ್ ಈಗ ಮೇಲ್ಗಡೆ ಫೋಲ್ಡ್ ಮಾಡ್ತೀನಿ. ಮೋರ್ ದ್ಯಾನ್ ದಿಸ್ ಐ ಆಮ್ ಎಕ್ಸ್ಟೆಂಡಿಂಗ್ ಬಿಯಾಂಡ್ ದಿಸ್ ಲೈನ್. ಅವಾಗ ದಿಸ್ ಪಾಯಿಂಟ್ ಲೈಕ್ ರೈಸಸ್. ಸೊ ಇದನ್ನ ಹೀಗೆ ಸ್ವಲ್ಪ ಕೈಯಲ್ಲಿ ಅಡ್ಜಸ್ಟ್ ಮಾಡಿ. ಓಕೆ, ಇದಾದ್ಮೇಲೆ ಇವಾಗ ದಿಸ್ ಇಸ್ ಲೂಸ್. ಇವಾಗ ಇದನ್ನ ಲಾಕ್ ಮಾಡ್ಬೇಕು. ಲಾಕ್ ಮಾಡ್ಬೇಕಾದ್ರೆ ಈ ಹೊರಿಸಾಂಟಲ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಅಲಾಂಗ್ ದಟ್ ಈ ಇದನ್ನ ಕೆಳಗಡೆ ಫೋಲ್ಡ್ ಮಾಡಿ, ಹೀಗೆ ಹಿಂದ್ಗಡೆಗೆ ಮೌಂಟೇನ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ವೆನ್ ಯು ಡೂ ದಟ್, ಇಟ್ ಇಸ್ ಶಾರ್ಪ್ ಫೋಲ್ಡ್ ಮಾಡಿದ ತಕ್ಷಣ ಲಾಕ್ ತರ ಇದೆ. ಓಕೆ, ಬಟ್ ಸ್ಟಿಲ್ ಅದೊಂದು ಸ್ವಲ್ಪ ಲೂಸ್ ಇರುತ್ತೆ, ಕಂಪ್ಲೀಟ್ ಲಾಕ್ ಆಗಿಲ್ಲ. ಅದ್ ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡಿದ ತಕ್ಷಣ ಅದು ಪರ್ಫೆಕ್ಟ್ ಲಾಕ್ ಆಗುತ್ತೆ. ಇದಾಯ್ತಲ್ವಾ? Then turn the paper. You should have something like this. So the major folding part is done. ಇವಾಗ ಸ್ವಲ್ಪ ಶೇಪಿಂಗ್ ಕೊಡೋದು. ಇಲ್ಲಿ ಏನಿದೆ, ಆ ಕ್ಯಾಟ್ ಫೇಸ್ ಅಲ್ಲಿ ನಾವು ಕೆಳಗಡೆ ಮಾಡಿದ ಹಾಗೆ ಈ ಫೋಲ್ಡ್ ಅಂಡ್ ಫೋಲ್ಡ್ ಬ್ಯಾಕ್ ಇದೆಯಲ್ಲ, ಹಾಗೆ ಫೋಲ್ಡ್ ಮಾಡಿ. ಬಟ್ ಅಗೇನ್ ಸ್ವಲ್ಪ ಈ ಹೊರಿಸಾಂಟಲ್ ಲೈನ್ ಇಂದ ಮೇಲೆ ತಲೆ ತರ, ಹೆಡ್ ತರ ಕಾಣಿಸೋದಿಕ್ಕೆ ಫೋಲ್ಡ್ ದಿಸ್ ಬ್ಯಾಕ್ ಅಗೇನ್. ಸಿ, ಈ ತರ ಇತ್ತು. I folded it back along the horizontal line, turn the paper, fold this again up so that this is a bit more than the horizontal line. Gotaita? Okay, yes, very nice. Idadmele just one more fold. ಈ ಸೆಂಟರ್ ಅಲ್ಲಿ ಏನಿದೆಯಲ್ಲ, ಈ ಸೆಂಟರ್ ಫೋಲ್ಡ್. So through all the layers make a valley fold like this. ಹೀಗೆ. ಸೊ ಅವಾಗ ಏನಾಗುತ್ತೆ, ಈ ತರ ಈ ಫೋಲ್ಡ್ ಮಾಡಿದ ತಕ್ಷಣ ಇಲ್ಲಿ ಲಾಕ್ ಆಗುತ್ತೆ. when you get a fold there, it locks, ಮತ್ತೆ ಅದು ಓಪನ್ ಆಗೋದಿಲ್ಲ. ಸೊ ಮೇಕ್ ಶಾರ್ಪ್ ಫೋಲ್ಡ್ ಲೈಕ್ ದಿಸ್ and the butterfly is done. ಇದನ್ನ ಮತ್ತೆ ನೀವು ಬೇಕಿದ್ರೆ ಸ್ವಲ್ಪ ಹೀಗೆ, I'll just show again. ಸೊ ಫೋಲ್ಡ್ ಸ್ವಲ್ಪ ಹೀಗೆ ಇದನ್ನ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ and simple butterfly is done. ನೀವು ಮತ್ತೆ ಇದಕ್ಕೆ ಬೇಕಿದ್ರೆ ಹೀಗೆ ಒಳಗಡೆ ಇಲ್ಲಿ ಎಲ್ಲರದು ಇದಾಯ್ತಲ್ವಾ ಈ ಸ್ಟೆಪ್. ಸೊ ಎಲ್ಲರಿಗೂ ಬಟರ್ಫ್ಲೈ ಸಿಕ್ಕಿದೆಯಲ್ಲ, ನೈಸ್. ಓಕೆ, ಇವಾಗ ಇದಕ್ಕೆ ನೀವು ಒಂದ್ ಸ್ವಲ್ಪ ಶೇಪ್ ಕೊಡ್ಬೋದು, ಯಾಕಂದ್ರೆ ಬಟರ್ಫ್ಲೈ ಹೀಗೆ ಶಾರ್ಪ್ ವಿಂಗ್ಸ್ ಇರೋದು ತುಂಬಾ ಕಡಿಮೆ ಅಲ್ವಾ. ಸೊ ಒಳಗಡೆ ಗ್ಯಾಪ್ ಅಲ್ಲಿ ನಾನು ಇದನ್ನ ಹೀಗೆ ಸ್ವಲ್ಪ ಒಳಗಡೆ ವಾಪಸ್ ಫೋಲ್ಡ್ ಮಾಡ್ಕೊಳ್ತೀನಿ. ನೀವು ಕೈಯಲ್ಲಿ ನಿಮಗ್ ಅಪ್ರಾಕ್ಸಿಮೇಟ್ ನಿಮಗ್ ಹೇಗ್ ಬೇಕೋ ಹಾಗೆ. ಹೇಳಿ ಸುಧಾ. ಎಸ್, ಪರ್ಫೆಕ್ಟ್. ಅದಾದ್ಮೇಲೆ ಓಕೆ,
ಸೊ ಇದೇ ಸೈಡ್ ಇಲ್ಲಿ ನಿಮಗೆ ಈ ತರ ಟ್ರಯಾಂಗಲ್ ಕಾಣಿಸ್ತಾ ಇದೆಯಲ್ವಾ, ಇದೇ ಸೈಡ್ ವ್ಯಾಲಿ ಫೋಲ್ಡ್ ಮಾಡ್ತಾ ಇದೀರಾ. ನಿಮ್ ಉಲ್ಟಾ ಸೈಡ್, ಅಪೋಸಿಟ್ ಸೈಡ್, ನೀವು ನೋಡ್ತಾ ಇರೋ ಸೈಡ್ ಇಂದ ಮೌಂಟೇನ್ ಫೋಲ್ಡ್ ಮಾಡಿ ಸುಧಾ. ಎಸ್, ಪರ್ಫೆಕ್ಟ್. ಹಾಗೆ ಶಾರ್ಪ್ ಫೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ಇದನ್ನ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾ ಇಲ್ಲಿ ಹೋಲ್ಡ್ ಮಾಡ್ಕೊಂಡು ಈಗ ಸ್ಪ್ರೆಡ್ ಮಾಡ್ತಾ ಇದೀನಿ, ಸೊ ದಟ್ ಅದೊಂಥರ ವಿಂಗ್ಸ್ ತರ ಕಾಣಿಸೋದಕ್ಕೆ. ಇಲ್ಲಿ ಇದನ್ನ ನಾನು ಪಿಂಚ್ ಮಾಡಿ ಇಟ್ಕೊಂಡಿದೀನಿ, ದಿಸ್ ಪಾರ್ಟ್ ಹೀಗೆ ಇಟ್ಕೊಂಡು ದೆನ್ ಯು ಸ್ಪ್ರೆಡ್ ದಿಸ್, ಅವಾಗ ಅದು ಓಪನ್ ಆಗೋದಿಲ್ಲ ಹೀಗೆ. ಎಸ್, ವೆರಿ ಗುಡ್, ಪರ್ಫೆಕ್ಟ್. ಸೊ ನೆಕ್ಸ್ಟ್ ಸ್ವಲ್ಪ ಇದಕ್ಕೆ ಶೇಪಿಂಗ್ ಕೊಡೋದಕ್ಕೆ ಇಲ್ಲಿ ಸ್ವಲ್ಪ ಈ ಗ್ಯಾಪ್ ಅನ್ನ ಓಪನ್ ಮಾಡಿ ಪುಟ್ ದಿಸ್ ಬ್ಯಾಕ್ ಇನ್ಸೈಡ್. ಹೀಗೆ ಸ್ವಲ್ಪ ನೀವು ಕೈಯಲ್ಲೇ ಇದನ್ನ ಶೇಪ್ ಮಾಡ್ಕೊಂಡು ನಿಮಗೆ ಹೇಗ್ ಚೆನ್ನಾಗಿ ಕಾಣಿಸುತ್ತೋ ನಿಮಗೆ ಇಷ್ಟ ಆದಾಗ ಇದನ್ನ ಮಾಡ್ಕೊಳ್ಳಿ. ಈ ಶೇಪಿಂಗ್ ಪಾರ್ಟ್ ನಾನು ಸ್ವಲ್ಪ ಇಲ್ಲೇ ಹೀಗೆ ಶೇಪ್ ಕೊಟ್ಕೊಂಡು ಕರ್ವ್ ಕೊಡ್ತಾ ಇದ್ದೀನಿ. ಹೀಗೆ ಒಳಗಡೆ ಫೋಲ್ಡ್ ಮಾಡಿದೆ. ಸೊ ಮಾಡಿದ ತಕ್ಷಣ ಇಲ್ಲೊಂದ್ ಸ್ವಲ್ಪ ಶಾರ್ಪ್ ಇದೆ, ನಾನು ಅದನ್ನ ಒಂದ್ ಸ್ವಲ್ಪ ಹೀಗೆ ಒಳಗಡೆ ಫೋಲ್ಡ್ ಮಾಡ್ಕೊಳ್ತೀನಿ. ಸೊ ಹೀಗೆ ಶೇಪ್ ಕೊಟ್ಕೊಂಡು ನಿಮಗೆ ಹೇಗೆ ಅದು ಇಷ್ಟ ಆಗುತ್ತೋ ಈ ತರ ಶೇಪ್ ಕೊಡಿ. ಅದೇ ತರ ಕೆಳಗಡೆನೂ ಮಾಡ್ಬೋದು. ಕೆಳಗಡೆನೂ ಅಗೇನ್ ಇಲ್ಲಿ ಓಪನ್ ಇದೆಯಲ್ವಾ, ಅಲ್ಲೊಂದ್ ಸ್ವಲ್ಪ ಹೀಗೆ ಶೇಪ್ and the butterfly is done. So ಇದೊಂಥರದ ಬಟರ್ಫ್ಲೈ.